ಭೂಗಳ್ಳ ಇಲ್ಲಿನ ಶಾಸಕ ಹಾಲಿ ಮಿನಿಸ್ಟರ್ ಆಗವನೆ, ಅವನೊಬ್ಬ ದೊಡ್ಡ ಭೂಗಳ್ಳ. ಬಾಲಕೃಷ್ಣ, SC ಬಾಲಕೃಷ್ಣ ಈ ಕ್ಷೇತ್ರದ ಶಾಸಕ, ದೊಡ್ಡ ಭೂಗಳ್ಳ. ಅಂತವನ್ನ ನೀವು ಕರ್ಕೊಂಡ್ ಬಂದಿ. ಅದೇ ಬಾಲಕೃಷ್ಣ JDS ನಲ್ಲಿ ಏನಂತ ಹೇಳಿದ್ದ, ನಾವು ರೈತರ ಭೂಮಿ ಕೊಡಲ್ಲ, ಫಲವತ್ತಾದ ಭೂಮಿ ಅಂತ ಹೇಳಿದ್ದ. ಇವತ್ತಾಗ ಸ್ವಾಮಿ ಎಲ್ಲೋದೆ ನೀನ್ ಹೇಳದ್ನ? ಇವತ್ ಫಲವತ್ತಾದ ಭೂಮಿ ಕಾಣ್ಲಿವ ನಿನ್ಗೆ? ಕಾಂಗ್ರೆಸ್ ಕೋಟೆಟ್ಗೆ ಇವತ್ತು ಬರಡು ಭೂಮಿ ಆಗೋಯ್ತು. ಅದೇ ನಿನ್ JDS ಅಲ್ಲಿ ಇದ್ದಾಗ ಫಲವತ್ತಾದ ಭೂಮಿ ಅದು, ಅದೇ ನಿನ್ ಕಾಂಗ್ರೆಸ್ ಹೋದ್ರೆ ಬರಡು ಭೂಮಿ. ಎಲ್ಲಿ ಸ್ವಾಮಿ ನ್ಯಾಯ? ಎಲ್ಲದೇ ನ್ಯಾಯ? ಈ ಗಂಟ್ಗೊಂದ್ ಗಳಿಗೊಂದ್ ಹೇಳಿಕೆ ಕೊಡೋದು ಬಿಟ್ಟು ರೈತರ ಈ ನಮ್ಮ ಏನೋ ಹೇಳು ಮೇಕೆದಾಟು ಯೋಜನೆ ನೀವು ಕೇಳಿದ್ರಿ. ಈಗ ನಮ್ ಸ್ನೇಹಿತರನ್ನ, ಸ್ವಾಮಿ ಮೇಕೆದಾಟು ಯೋಜನೆಗೆ ನೀವೇ ನಮ್ BJP ಸರ್ಕಾರ ಇದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ. ಎಲ್ಲಿ ಹೋಯ್ತು ಸ್ವಾಮಿ ನಿಮ್ ಪಾದಯಾತ್ರೆ? ಮೇಕೆದಾಟು ಪಾದಯಾತ್ರೆ ಎಲ್ಲಿ ಹೋದ್ರು ನೀವು? ಎಲ್ಲಿ ಮಾಡಿದ್ರಿ? ನಿಮ್ದೇ ಸರ್ಕಾರ, ನೀನೇ ಮುಖ್ಯಮಂತ್ರಿ. ಎಲ್ಲಿ ಮೇಕೆದಾಟು? ಏನ್ ಮಾಡ್ತಾ ಇದ್ರಿ ನೀವು ಇಷ್ಟಿನ ಗಂಟ? ಅದೇ ಬೇರೆ ಸರ್ಕಾರ ಇದ್ದಾಗ ಗಿಮಿಕ್ ರಾಜಕಾರಣ, ಅದೇ ನಿಮ್ದೇ ಸರ್ಕಾರ ಇದ್ದಾಗ ಮೇಕೆದಾಟು ಯಾಕೆ ಮಾಡ್ಲಿಲ್ಲ ಸ್ವಾಮಿ ನೀವು? ಯಾಕೆ ಮಾಡ್ಲಿಲ್ಲ ಮೇಕೆದಾಟ? ಉತ್ತರ ಕೊಡಿ ನಮ್ಗೆ, ಜಿಲ್ಲೆ ಜನತೆಗೆ. ಕಾವೇರಿ ನೀರು ಯಾರ್ದು? ನಮ್ದು ಕಾವೇರಿ ನೀರು ಅಂತ ಹೇಳಿದ್ರಿ. ಎಲ್ಲಿ ಸ್ವಾಮಿ ಕಾವೇರಿ ನೀರು ನಿಮ್ದು? ಇವತ್ತು ನಿಮ್ದು ಕಾವೇರಿ ನೀರು ಇಲ್ವಾ? ಇವತ್ತು ನಿಮ್ ಸರ್ಕಾರದಾಗ ಗಮನ ಬರಲ್ವಾ ಮೇಕೆದಾಟು? ಏನ್ DK ಶಿವಕುಮಾರ್ ಅವರೇ, ಇದೇ 2028ಕ್ಕೆ ಬೆಂಗಳೂರು ರಾಮನಗರ ಜಿಲ್ಲೆಯಾದ್ಯಂತ 4 ತಾಲೂಕುಗಳಲ್ಲೂ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ತೀವಿ, ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ರೈತರ ಪರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಕಾವೇರಿ ನೀರನ್ನ ಇವತ್ತೇನಾರ ಮಳೆ ಆಗಿಲ್ಲ ಅಂದಿರ, ಇವತ್ತೇನು ಒಂದು ವಾರದಿಂದ ಮಳೆ ಆಗಿಲ್ಲ ಅಂದಿರ, ಕಾವೇರಿ ನೀರನ್ನ ಕಿಚ್ಚು ಮುಖ್ಯಮಂತ್ರಿ ಕೆಳಗಿಳಿಬೇಕಾಯ್ತು. ಆ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ವು ನಾವು ರೈತರುಗಳು ಕಟ್ಕೊಂಡು. ರೈತರು ಆಗ್ಬೋದು, ಪಕ್ಷದವ್ರು ಆಗ್ಬೋದು, ಯಾರೇ ಆಗ್ಲಿ, ರೈತರ ಕಾವೇರಿ ನಮ್ಮದು. ರಕ್ತ ಬೇಕಾದ್ರೂ ಚೆಲ್ತೀವಿ, ಕಾವೇರಿ ನೀರನ್ನು ಬಿಡಲ್ಲ. ಇದನ್ನ ಜ್ಞಾಪನ ಇಟ್ಕೊಳ್ಳಿ ಮುಖ್ಯಮಂತ್ರಿ ಅವರೇ. ರಕ್ತ ಬೇಕಾದ್ರೂ ಕೊಡ್ತೀವಿ, ಕಾವೇರಿ ನೀರನ್ನ ತಮಿಳ್ನಾಡು ಬಿಡಲ್ಲ ನಾವು. ಅಷ್ಟೇನೆ. ಏನ್ ಇವತ್ತು ನೀವೇನು ಮಳೆ ಆದೋದಕ್ಕೆ ನೀವು ಖುಷಿ ಆದ್ರಿ, ತುಂಗಭದ್ರಾ ಡ್ಯಾಮ್ ಯಾವ್ದು ತುಂಬಿಟ್ರಿ, ಅದೇ ಕಾವೇರಿ ಒಡಲು ಬರಲಾಗ್ಬಿಟ್ಟು ಇನ್ನೂ ತುಂಬಿಲ್ಲ. ಅದೇ ನೀವು ಅದಕ್ಕೆ ತುಂಗಭದ್ರಾ ತುಂಬಿಲ್ಲ ಅಂದ್ರೆ ನಿಮ್ ಕತೆ ಎಲ್ಗೋ ಹೋಗ್ಬೇಕಾಯ್ತು. ಇವತ್ತೇನ್ ರೈತರು ಬೀದಿಗಿಳಿ ಪ್ರತಿಭಟನೆ ಮಾಡ್ತಾವ್ರೆ, ಕನ್ನಡ ಪರ ಸಂಘಟನೆಗಳು ದಿನಬಳಕೆ ಮಾಡ್ತಾವ್ರೆ. ಈಗ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು, ಕನ್ನಡ ಪರ ಒಕ್ಕೂಟದ ಸಂಘದ ಅಧ್ಯಕ್ಷ ವಾಟಾಳ್ ನಾಗರಾಜ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಎಲ್ಲಿ ಹೋಯ್ತು ಸ್ವಾಮಿ ನೀವು? ಎಲ್ಗೋಗಿದ್ದೀರಿ? ಅವ್ರನ್ನ ಮನವೊಲಿಸ್ತೀವಿ ಅಂತ ಏತು ಮನವೊಲಿಸ್ತೀವಿ? ನಿಮ್ಮ ಸರ್ಕಾರನ ಇಷ್ಟೇ ದಿನ, ನಿಮ್ಮ ಅಲ್ಪ ಸಮಯ ನಿಮ್ದು ಸರ್ಕಾರ ಯಾವಾಗ ಬಿದ್ದೈತೆ ಅಂತಾನೆ ಗೊತ್ತಿಲ್ಲ. ನಿಮ್ಮಲ್ಲೇ ಕಿತ್ತಾಟ, ಖರ್ಚಾಟ ನಡೀತಾ ಇದೆ. ನಿಮ್ ಸರ್ಕಾರ ಯಾವಾಗ ಬಿದ್ದೈತೆ ಗೊತ್ತಿಲ್ಲ ಸ್ವಾಮಿ. ಮುಖ್ಯಮಂತ್ರಿ ಅವರೇ, ಈ ಕ್ಷೇತ್ರದ ಜನರ ಹಿತವನ್ನು ಕಾಪಾಡಿ. ನೀವು ಈ ಕ್ಷೇತ್ರದ ಜನರ ಹಿತವನ್ನು ಕಾಪಾಡಿ, ಜಿಲ್ಲೆಯ ಜನರ ಹಿತವನ್ನು ಕಾಪಾಡಿ. ಮೊದ್ಲು ಈ ಟೌನ್ಶಿಪ್ ವಿಚಾರವನ್ನ ಕೈ ಬಿಡ್ಬೇಕು ಅಂತ ನಾನು ಈ ರೈತರ ಪರವಾಗಿ, ರೈತರ ಹೋರಾಟದ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಈ ಟೌನ್ಶಿಪ್ ವಿಚಾರವನ್ನ ಈಗಲೇ ಕೈ ಬಿಡ್ಬೇಕು. ಬಿಡ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಸಾಂಕೇತಿಕವಾಗಿ ಮಾಡ್ತಾ ಇರುವಂತ ಪ್ರತಿಭಟನೆ ಹೋರಾಟ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ BJP JDS ಮೈತ್ರಿಕೂಟದಲ್ಲಿ ಹಮ್ಮಿಕೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ.